ಇನ್ನ ನಾಲ್ಕನೇ ಮನೆಗೆ ಹೋಗೋಣ. ನಾಲ್ಕನೇ ಮನೆ ಆಗಿರ್ತಕ್ಕಂಥ ಗುರು 5ನೇ ಮನೆಗೆ ಹೋಗಿದ್ದಾನೆ. 4ನೇ ಮನೆ ಆಗಿರ್ತಕ್ಕಂಥ ಗುರು ಮೀನರಾಶಿ, ಜಲತತ್ವ ಆಗಿರ್ತಕ್ಕಂಥ ರಾಶಿ, 5ನೇ ಮನೆಗೆ ಹೋಗಿರ್ತಕ್ಕಂಥದ್ದು. ಇಲ್ಲಿ ಒಳ್ಳೆ ಬೆಳೆ ಮತ್ತೆ ಒಳ್ಳೆ ಅಗ್ರಿಕಲ್ಚರು ಉತ್ತಮವಾಗಿರ್ತಕ್ಕಂಥದ್ದು ಅಂತ ತೋರಿಸ್ತಾ ಇದೆ. ಮಳೆ ಕಮ್ಮಿ ಆಗಿದ್ರು ಕೂಡ ಇರೋ ರಿಸೋರ್ಸಸ್ ಅಲ್ಲಿ ಏನಾದ್ರೂ ಭೂಮಿಲಿ ಇರ್ತಕ್ಕಂಥ ನೀರು ಅಥವಾ ಶೇಖರಣೆ ಇಟ್ಟಿರ್ತಕ್ಕಂಥ ನೀರು ಸ್ವಲ್ಪ ಅಲ್ಲಿ ಇಲ್ಲಿ ಮಾಡಿದ್ರು ಕೂಡ ಬೆಳೆಗೆ ಮತ್ತೆ ವ್ಯವಸಾಯಕ್ಕೆ ಉತ್ತಮ ಪ್ರತಿಕ್ರಿಯೆ ಬರ್ತಕ್ಕಂಥ ತೋರಿಸ್ತಾ ಇದೆ ಗುರು ಆಗಿರೋದ್ರಿಂದ. ಅನೇಕ ಹೋಮ್ ಗ್ರೋನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ದೇಶದಲ್ಲೇ ತಯಾರಿಕಾ ಘಟಕಗಳು, ಫ್ಯಾಕ್ಟರೀಸು ಅವೆಲ್ಲವೂ ಕೂಡ ಹೆಚ್ಚು ಪ್ರೊಡಕ್ಷನ್ ಮಾಡಿ ಆರ್ಥಿಕ ಪರಿಸ್ಥಿತಿನ ಹೆಚ್ಚಿಗೆ ಮಾಡ್ಕೊಳ್ತಕ್ಕಂಥ ಒಂದು ಮೇಜರ್ ವಿಚಾರ. ಇದು ಕೂಡ ಗ್ರಾಫ್ ಅಲ್ಲಿ ಹೈ ಹೋಗುತ್ತೆ. ಹೋಮ್ ಗ್ರೋನ್ ಮ್ಯಾನುಫ್ಯಾಕ್ಚರರ್ಸ್, ಪ್ರೊಡಕ್ಷನ್ ಇಂಡಸ್ಟ್ರೀಸ್ ವಿಲ್ ಹ್ಯಾವ್ ಎ ಇನ್ಕ್ರೀಸ್ ಇನ್ ದೇರ್ ಪ್ರೊಡಕ್ಷನ್ ಅಂಡ್ ವ್ಯಾಲ್ಯೂ ಅಂಡ್ ಮನಿ. ಇದು ಆಗುತ್ತೆ. ಮೇನ್ ಇಶ್ಯೂನೇ ರೈನ್ಫಾಲ್, ಮಳೆ ಹವಾಮಾನ ಇಲಾಖೆ ಮೆಜರ್ಮೆಂಟ್ ಸೂಪರ್ ಆಗಿರುತ್ತೆ. ಬೇಕಾಗಿರೋ ಕಡೆ, ಕ್ಯಾಚ್ಮೆಂಟ್ ಇರೋ ಕಡೆ, ಕೆರೆ ಕಟ್ಟೆಗಳಲ್ಲಿ ಅಂತೂ ಬೀಳೋದಿಲ್ಲ. ಅದು ಜಾತಕದ ರೀತಿನೋ ಅಥವಾ ಎಲ್ಲೋ ಎಂಕರೇಜ್ಮೆಂಟ್ ಎಲ್ಲ ನಾವು ಮಾಡ್ಕೊಂಡಿದೀವೋ, ಎರಡರಲ್ಲೊಂದು. ಒಟ್ಟಿನಲ್ಲಿ ಮಾತ್ರ ಹ್ಯೂಜ್ ರೈನ್ಫಾಲ್ ಬರುತ್ತೆ. ಅನ್ನೆಸೆಸರಿ ಏರಿಯಾಸ್ ಅಲ್ಲಿ ಇರುತ್ತೆ, ಲೆಸ್ ರೈನ್ ಅಟ್ ರಿಕ್ವೈರ್ಡ್ ಏರಿಯಾಸ್ ಇರ್ತಕ್ಕಂಥದ್ದು. ಹಾಗೆ 4ನೇ ಅಧಿಪತಿ ಆಗಿರ್ತಕ್ಕಂಥವನು 5 ಅಗ್ನಿತತ್ವದಲ್ಲಿ ಕೂತಿರೋದ್ರಿಂದ ಕಾಡಲ್ಲಿ ಹೆಚ್ಚಾಗಿ ಬೆಂಕಿ ಅಂಟ್ಕೊಳ್ಳುತ್ತೆ. ಯಾಕಂದ್ರೆ 4th ಹೌಸ್ ಇಸ್ ಆಲ್ಸೋ ಶೋಸ್ ಫಾರೆಸ್ಟ್ ಆಫ್ ಎ ಕಂಟ್ರಿ. ಅದು 5th ಹೌಸ್ ಹೋಗಿರೋದ್ರಿಂದ ಕಾಡ್ ಗಿಚ್ಚು ಅಂತ ಏನು ಕರಿತೀವಿ, ಸ್ವಲ್ಪ ಬೆಂಕಿ ಅನಾಹುತಗಳು ಕೂಡ ಹೆಚ್ಚಾಗುತ್ತೆ. ಆಕ್ಸಿಡೆಂಟ್ಗಳಲ್ಲೂ ಮುಂದೆ ಹೋಗ್ತಾ ಹೋಗ್ತಾ ಹೆಚ್ಚು ಬೆಂಕಿ ಅನಾಹುತಗಳು, ಬೆಂಕಿಯ ಸಂಬಂಧದ ವಿಚಾರಗಳಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು, ಹೆಚ್ಚು ಬೆಂಕಿ ಅವಘಡಗಳು. ಆಕ್ಸಿಡೆಂಟ್ ಜೊತೆ ಫೈರ್ ಬರ್ತಕ್ಕಂಥದ್ದು ವಿಭಿನ್ನ. ಆಕ್ಸಿಡೆಂಟು ಬೇರೆ, ಆಕ್ಸಿಡೆಂಟ್ ಜೊತೆ ಅಥವಾ ಯಾವ್ದಾದ್ರು ಆಗ್ಬೋದು. ಆಕ್ಸಿಡೆಂಟ್ ಅಂದ್ರೆ ಫಾರೆಸ್ಟ್ ಅಲ್ಲೂ ಆಕ್ಸಿಡೆಂಟ್, ಅಲ್ಲೂ ಕೂಡ ಅಗ್ನಿ ದುರಂತ ಆಗ್ತಕ್ಕಂಥ ಒಂದು ಚಾನ್ಸಸ್ ಹೆಚ್ಚಾಗಿದೆ.